ಮಲಗಿದ ತಕ್ಷಣ ನಿದ್ದೆ ಬರಬೇಕು ಅಂದ್ರೆ ನಮ್ ನೋಡೋ ದೃಷ್ಟಿನೂ ಸ್ವಲ್ಪ ಬದಲಾದ್ರೆ ಚಂದ. ಯಾರಾದ್ರೂ ಗೃಹ ಪ್ರವೇಶ ಕರೀತಾರೆ ನಮ್ಮನ್ನ, ಅಲ್ಲಿ ಹೋದಾಗ ಅವ್ರು ಹೆಂಗ್ ಕರೆದ್ರು, ನಮ್ಮನ್ನ ಹೆಂಗ್ ನೋಡ್ಕೊಂಡ್ರು, ಹೆಂಗ್ ಕಳಿಸ್ಕೊಟ್ರು, ಇಷ್ಟು ನೋಡ್ಕೊಂಡ್ ಬಂದ್ಬಿಟ್ರೆ ಮಲಗಿದ ತಕ್ಷಣ ನಿದ್ದೆ ಬರ್ತದೆ. ಅದು ಬಿಟ್ಬಿಟ್ಟು ಅವ್ರ ಮೇಲೆ ಸೋಫಾ ಸೆಟ್ ಹೆಂಗಿತ್ತು, ಅವಕ್ಕನ ಕತ್ತಲ್ಲಿ ಚೈನ್ ಎಷ್ಟಿತ್ತು, ಅವಣ್ಣನ ಕೈಲಿ ಕಡಗ ಹೆಂಗಿತ್ತು, ಇಷ್ಟು ಡೇಲ್ ಮಾಡ್ದ ಅನ್ಕ ಬಂದ್ರೆ ನಿದ್ರೆ ಹೋಗ್ತದೆ. ಇಷ್ಟೇ ಪ್ರಪಂಚಮ್ಮ. ನಮ್ಮ ಸಂತೋಷ ನಮ್ಮ ಕೈಯಲ್ಲೇ ಇದೆ. ನೋಡುವ ದೃಷ್ಟಿ ಬದಲಾಗ್ಬೇಕು. ಯಾರೋ ಅವ್ರ ಮನೆಗೆ ನಮ್ಮನ್ನು ಕರೆದ್ರೆ ಅವ್ರ ಪ್ರೀತಿ ಸತ್ಕಾರ, ಅವ್ರು ಆಡೋ ಮಾತು, ಅವ್ರ ನಯ ವಿನಯ ಇಷ್ಟು ನೋಡ್ಕೊಂಡ್ ಬರುವ ಬಿಡ್ರಿ. ಸುಮ್ಮನೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಯಾಕೆಂದ್ರೆ ದೊಡ್ಡ ಮನೆ ಕಟ್ತವ್ರು ಮಾತ್ರ ಸರಿ ಈ ಜಗತ್ತೊಳಗೆ ಇಷ್ಟೇ ಚದರ ಮನೆ ಇರಬೇಕು, ಇಷ್ಟೇ ದೊಡ್ಡ ಕಾರ್ ಇರಬೇಕು, ಇಷ್ಟು ಆಭರಣ ಇರಬೇಕು ಅನ್ನೋ ರೂಲ್ಸ್ ಏನು ಇಲ್ವಲ್ಲ. ಎಷ್ಟು ಮಾನವೀಯತೆ ಇದೆ, ಎಷ್ಟು ಮನುಷ್ಯತ್ವ ಇದೆ, ಎಷ್ಟು ಪ್ರೀತಿ ಇದೆ, ಎಷ್ಟು ವಿನಯ ಇದೆ, ಎಷ್ಟು ನಡವಳಿಕೆ ಚಂದ ಇದೆ, ಇದು ಬಂದಿದೆ ಪ್ರಪಂಚದೊಳಗೆ. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸಂತೋಷ ನಮ್ಮೊಳಗೆ ಇದೆ, ಅರ್ಥೈಸ್ಕೊಂಡು ಬದುಕೋಣ ಬಂದೆ.